ನೋಡಿ, ಮೇಕೆಗಳು ಮೇಯಿಸುವಾಗ ನಾವು ಪಾಲಿಸಬೇಕಾದಂಥ ನಿಯಮಗಳು ಏನೇನಪ್ಪ ಅಂದರೆ, ಮೊದಲಿಗೆ ಮೇಕೆಗಳಿಗೆ ಯಾವತ್ತೇ ಇಲ್ಲಿ ಬೆದರ ಬರೆಸ್ಬಾರ್ದು. ಹೂ ಅಂತ ಇದು ಮಾಡಿಬಿಟ್ಟು ಬೆದರ ಬರೆಸ್ಬಿಟ್ರೆ ಅವು ಎದುರು ಬಿಡ್ತವೆ. ಇವನು ಯಾವನಪ್ಪ ಇವನು ಈ ಥರ ನಾಯಿಗಿಂಟ ಆಡ್ತಾನಲ್ಲಪ್ಪ, ನಾಯಿ ಆಡ್ದಂಗೆ ಅಂತ ತಿಳ್ಕೊಬಿಡ್ತವೆ. ಅದಕ್ಕೋಸ್ಕರನೇ ಮೇಕೆಗಳು ಮೇಯಿಸುವಾಗ ಮೇಕೆಗಳನ್ನ ಪ್ರೀತಿಯಿಂದ ನೋಡಬೇಕು. ಅವಕ್ಕೆ ಮೇಯ್ತಾ ಇರುತ್ತವೆ ಬಿಡಬೇಕು, ತಿಳ್ಕೊಬೇಕಿದ್ನ. ಆಮೇಲೆ ಇಲ್ಲಿ ಮೇವದೆ ಅಲ್ಲಿ ಮೇವದೆ ಅಲ್ಲೆಲ್ಲೋ ಮೇವದೆ ಅಂತ ಹೊಡ್ಕೊಂಡು ಒಯ್ತಾ ಇರಬಾರ್ದು. ನಾವು ಎಲ್ಲೂ ಮೇವು ಅವಕ್ಕೆ ಆಗಲ್ದು, ಒಯ್ತಾನೆ ಇರಬೇಕಾದ್ರೆ ಹುಡಿಕೊಂಡು ಆಡ್ಗಿಂಟ ಹೆಚ್ಚಾಗಿ ಆಡು ನೋಡಿದ್ರಲ್ಲ ನೀವು. 101 ಬೆಟ್ಟ ಹತ್ತಿ ಹೋಗಿದ್ವಂತೆ, ಆನೆಗೊಂದು ಕಾಡು ಕೊಟ್ಟಿದ್ವಂತೆ, ಇದಕ್ಕೆ ಆಡುಗೊಂದು ಕಾಡು ಕೊಟ್ಟಿದ್ರಂತೆ. ಎಲ್ಲ ಕಾಡು ದಾಟ್ಬಿಟ್ಟು ಆನೆ ಕಾಡು ದಾಟ್ಕೊಂಡಾಗಿದ್ವಂತೆ. ದೇವ್ರ ತಲೆ ಮೇಲೆ ಹೂವು ಮೇಯ್ದವಂತೆಲ್ಲ ಆಡುಗಳು. ಆ ಥರ ಇವು. ಅದಕ್ಕೋಸ್ಕರ ನಾವು ಮೇಯ್ಯೋತವೆ. ನಾವು ನಿಧಾನ ನಿಂತ್ಕೊಂಡು ಸಮಾಧಾನವಾಗಿ ಸುತ್ತ ಹಾಕ್ಕೊಂಡು ಮೇಯಿಸ್ಬೇಕು. ಈ ಥರದೊಂದು ನಿಯಮ ನಾವು ಮೇಕೆಗಳಿಗೆ ಪಾಲಿಸ್ಬೇಕು. ನೋಡಿ, ಕಾರೆ ಕೂಟ್ರೆ ಮೇಯ್ತಾವೆ ಆಡುಗಳು. ಯಾವ ಥರ ಕಾರೆ ಕೂಟ್ರೆ ಅಂದರೆ ಅವಕ್ಕೆ ಭಾಳ ಇಷ್ಟ ಅಂತೆ. ಆ ಕಾರೆ ಸೊಪ್ಪು, ಕಾರೆಕಾಯಿ ನೋಡಿರ್ಬೋದು ನೀವು. ನೋಡಿ, ಮೇಯ್ತಾವೆ. ಅಲ್ಲೆಲ್ಲ ಕಾರೆಕಾಯಿ ಎಲ್ಲ ಬಿಟ್ಟಾವೆ ನೋಡಿ, ಅಲ್ಲೆಲ್ಲ ಬಿಟ್ಟವೆ. ಅದನ್ನ ತಿಂತಾವೆ ಮೇಕೆಗಳು. ಮೇಯ್ಕೊಂಡು ಮುಂದಕ್ಕೆ ಹೋಗೋಣ ಬನ್ನಿ ಮುಂದಕ್ಕೆ. ಹೆಂಗೆ ನೋಡಿ, ಹಂಗೆ ಸ್ನೇಹಿತರೆ, ನಾನಿವತ್ತು ಮರಳವಾಡಿ ಸಂತೆಗೆ ಮೇಕೆ ತರೋಣ ಅಂತ ಹೋಗಿದ್ದೆ ಸ್ನೇಹಿತರೆ. ಮೇಕೆ ಸೆಟ್ ಆಗಿಲ್ಲ, ಬಂದ್ಬಿಟ್ಟೆ. ಸಂತೆಯಲ್ಲಿ ಹಲವಾರು ಸ್ನೇಹಿತರು ಮಾತಾಡಿಸಿದ್ರು ಸ್ನೇಹಿತರೆ. ಹಿಂಗೇ ನನಗೆ ಆಶ್ಚರ್ಯ ಆಗೋಯ್ತು. ನನಗೆ ನೋಡ್ರೆ ಫಾಲೋವರ್ಸ್ ಬರೀ 9,000 ಜನ ಆಗಿರೋದು, ನೋಡ್ರಿ ಲಕ್ಷ ಜನ ಆಗಿರ್ತಾರಲ್ಲ, ಆ ಥರ ಮಾತಾಡ್ಸಿದ್ರು ಪ್ರತಿಯೊಬ್ಬರೂ. ಎಷ್ಟು ಪ್ರೀತಿ, ಅವ್ರ ಪ್ರೀತಿಗೆ ನಾನು ಋಣಿಯಾಗಿರ್ತೀನಿ ನನ್ನ ಫಾಲೋವರ್ಸ್ಗೆಲ್ಲ ಅಂತ ತಿಳಿಸ್ತೀನಿ ನಾನು. ಇನ್ನೊಂದು ಆಮೇಲೆ ಸ್ನೇಹಿತರೆ, ನಾನು ಗಾಡೀಲಿ ಕನಕಪುರ ಹೋಯ್ತಾ ಇದ್ದೆ. ಯಾರೋ ಒಬ್ಬರು ಬಂದರು, ಗಾಡೀಲಿ ಹೋಯ್ತಾ ಇದ್ರು. ಪಕ್ಕಕ್ಕೆ ಬಂದುಬಿಟ್ಟೆ, ಗಾಡಿ ಪಕ್ಕಕ್ಕೆ ಹಾಕೋ ಅಂದರು. ನನಗೆ ಭಯ ಬಂದ್ಬಿಡ್ತು. ಏನಪ್ಪ ಯಾರಪ್ಪ ಗಾಡಿ ಪಕ್ಕಕ್ಕೆ ಹಾಕೋ ಅಂತ ಹೇಳ್ತಾರಲ್ಲ ಅಂತ ನೋಡ್ಕೊಬಿಟ್ಟವ್ರು ಅವರು. ನಾನು ಹೆಲ್ಮೆಟ್ ಹಾಕಿದ್ರು ಸೈಡ್ಗೆ ಹಾಕೊಂಡ್ರು. ಹಾಕ್ಬಿಟ್ಟು, ನೀವು ಜಯಸ್ವಾಮಿಯರಲ್ವೇ ನೀವು ಫೇಸ್ಬುಕ್ಕಲ್ಲಿ ಜನಗಳ ಬಗ್ಗೆ, ರೇಷನ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀರಿ ಅಂದೆ. ಹೌದು ಅಂದೆ. ಭಾಳ ಸಂತೋಷ ಆಗೋಯ್ತು. ನನಗೆ ಭಯ ಬಂದ್ಬಿಡ್ತು. ಅವ್ರು ಮೊದಲೇಟ್ಗೆ ಕೇಳೋದು ನೋಡ್ರಿ, ಏನು ಇವ್ರ ಥರ ಒಂಥರ ಭಯ ಬಂದ್ಬಿಡ್ತು. ತಂದಿಸ್ಬಿಟ್ಟು ಅಂದೇಟ್ಗೆ ನೋಡಿ, ಈ ಥರ ನನ್ನ ಸ್ನೇಹಿತರುಗಳು ಸಿಕ್ಕಿ ಎಲ್ಲೂ ಮಾತಾಡಿಸ್ತಾರೆ. ಅದಕ್ಕೋಸ್ಕರ ಅವ್ರ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ ತಿಳಿಸ್ತೀನಿ ನನ್ನ ಸ್ನೇಹಿತರೆ. ನೋಡಿ, ಇಲ್ಲೆಲ್ಲ ಮೇಯ್ತಾವೆ ಮೇಕೆಗಳು. ನಾನು ಮೇಯ್ಲಿ ಅಂತ ಸುಮ್ಮನೆ ನಿಂತಿದ್ದೀನಿ ನೋಡಿ. ಯಾವ ಥರ ನೋಡಿ, ಈ ಥರ ಅಡ್ರಗಾಲ್ ಹಾಕೋಬಿಟ್ಟವೆ ಅಂದರೆ ಎಂತೆ ಮಳೆ ಆದರೂ ಸರಿ ಬಗ್ಗಿಸ್ಕೊಂಡು ಮೇಕೆಗಳು ನೋಡಿ ಮೇಯ್ತವೆ. ನೋಡಿ, ಒಂದು ಇದಂತಾರಲ್ಲ ಅಮೃತ ಬಳ್ಳಿ, ಅದು ಅಮೃತ ಬಳ್ಳಿ ಸಿಗಾಕೊಬಿಟ್ರವು. ಒಳ್ಳೆ ಎಲೆ ಅಡಿಕೆ ಹಾಕೊಂಡು ತಿಂತಾವು. ಕ್ರಮ ನೋಡಿ ಯಾವ ಥರ ತಿಂತಾವೆ ನೋಡಿ. ನೋಡಿ, ಈ ಥರ ಮೇಯ್ಬೇಕು. ಈ ಥರ ಮೇಯ್ದ್ರೆ ಮೇಕೆಗಳು ಚೆನ್ನಾಗಿ ಆರೋಗ್ಯವಾಗಿರ್ತವೆ, ದಷ್ಟಪುಷ್ಟವಾಗಿರ್ತವೆ. ನೋಡಿ, ಮರಿಗಳೊಳ್ಳೆ ಕಾಯಿಲೆನೂ ಬರೋಳು. ಇನ್ನೊಂದು ವಿಚಾರ ಸ್ನೇಹಿತರೆ, ಯಾರೇ ಆಗಲಿ ಮೇಕೆಗಳು ಸಂತೆಯಲ್ಲಿ ತಗೋದಿಟ್ಟಿಗೆ ತಕ್ಷಣ ವ್ಯಾಕ್ಸಿನ್ ಇಂಜೆಕ್ಷನ್ ಹಾಕಿಸ್ಕೊಳ್ಳಿ. ಒಂದು ರೋಗ ನಿರೋಧಕ ಅಂತ ಇರುವಂಥ ಇಂಜೆಕ್ಷನ್ನ. ಆಮೇಲೆ ಜಂತುಳಿನ ಟಾನಿಕ್ಕು, ಆಲ್ಬೆಂಡಜಲ್ಲು ಹಾಕ್ಕೊಳ್ಳೋದು ಮಾತ್ರ ಮರಿಬೇಡಿ. ಯಾರೇ ಮರಿ ತೊಗೊಂಡೋಗ್ಲಿ ಮೊದಲೇಟ್ಗೆ ಇವೆರಡು ಕೆಲಸ ಮಾಡ್ಕೊಳ್ಳಿ ನೀವು. ಮರಿಗಳಿಗೆ ಜಂತುಳ ಇದ್ದರೆ ಇದಷ್ಟು ಭಾಳ ಕಾಯಿಲೆ ಬರ್ತಾ ಇರ್ತವೆ, ಗೂಸ್ಲು ಬಿದ್ದೈತವೆ. ಅದಕ್ಕೋಸ್ಕರ ಇವತ್ತು ನಾಳೆ ಅಂತ ಯಾಮಾರಬೇಡ್ರಿ. ತಗೋದಿಟ್ಕೆ ನೀವು ಮಾಡಬೇಕಾದ ಕೆಲಸ ನೋಡಿ ಇವು. ಇನ್ನೂ ಸ್ನೇಹಿತರೆ, ಮೇಕೆಗಳಲ್ಲಿ ಲಾಭ ಮಾಡಬೇಕಾದ್ರೆ ಸ್ವಲ್ಪ ಶ್ರಮ ಇದೆ, ಕಷ್ಟ ವಹಿಸಬೇಕು, ಶ್ರದ್ಧೆಯಿಂದ ಮಾಡಬೇಕು ಪ್ರತಿಯೊಂದೂ. 1-2 ವರ್ಷ ಕಷ್ಟಪಟ್ಟರೆ ಮರಿ ಹಾಕೋ ಆಡುಗಳು ಸಾಕೊಂಡು ಮರಿಗಳು ಅವೇನೇ ಮರಿ ಕೊಡ್ತಾ ಇರ್ತವೆ. ಅವನ್ನೇ ಡೆವಲಪ್ ಮಾಡ್ಕೋದ್ರೆ ಅವತ್ತೇ ಲಾಭ ಸಿಗ್ತಾ ಇರ್ತದೆ. ನಾನು ಹೇಳ್ದಂಗೆ 2 ವರ್ಷ ಮಾತ್ರ ಕಷ್ಟ, ಅಲ್ಲಿಂದ ಆಚೆಗೆ ನಿಮಗೆ ಒಂಥರ ಏನೋ ಒಂದು ನೆಮ್ಮದಿ ಸಿಗ್ತದೆ. ಈ ಥರದೊಂದು ಪದ್ಧತಿನ ಅಳವಡಿಸ್ಕೊಂಡು ಮೇಕೆಗಳನ್ನ ಸಾಕಿ ನನ್ನ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಯಾವತ್ತು ರಾಸು ಯಾರಿಗೂ ಆಗಲಿ ಲಾಸ್ ಮಾಡಲ್ರು ಅಂತ ತಿಳಿಸ್ತೀನಿ ನನ್ನ ಸ್ನೇಹಿತರೆ.